ಓಂ ಶಾಂತಿ. ಡೇಟ್ ಆಗಿದೆ 8 ಅಕ್ಟೋಬರ್ 1975. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಸ್ವಯಂ ಸಂತುಷ್ಟ ಹೋನೆ ತಥಾ ದೂಸರೋं को संतुष्ट करने की ವಿಧಿ. ಬಾಬಾ ಹೇಳ್ತಾರೆ, ಸ್ವತಃ ತಾವು ಸಂತುಷ್ಟ ಆಗುವುದು ಮತ್ತು ಬೇರೆಯವರನ್ನು ಕೂಡ ಸಂತುಷ್ಟ ಮಾಡ್ತಕ್ಕಂಥ ವಿಧಿ ಏನು ಅಂತ ಬಾಬಾ ಹೇಳ್ತಾರೆ. सर्व को संतुष्ट करने वाले, पावरफुल स्टेज पर खड़ा करने वाले, आसुरी संस्कारों को मिटाने वाले शिव बाबा संगमयुगी वत्सों के प्रति बोले. ಎಲ್ಲರನ್ನ ಸಂತುಷ್ಟ ಮಾಡಿಸುವಂತಹ, ಶಕ್ತಿಯುತ ಸ್ಥಿತಿ ಮೇಲೆ ನಿಲ್ಲಿಸುವಂತಹ, ಆಸುರಿ ಸಂಸ್ಕಾರಗಳನ್ನು ತೆಗೆಯುವಂತಹ ಶಿವಬಾಬಾ ಸಂಗಮಯುಗ ಮಕ್ಕಳಿಗಾಗಿ ಬಾಬಾ ಹೇಳ್ತಾರೆ, आपको अपना संगमयुगी और भविष्य स्वरूप स्पष्ट दिखाई देता है. ತಮಗೆ ತಮ್ಮ ಸಂಗಮಯುಗ ಮತ್ತು ಭವಿಷ್ಯದ ಸ್ವರೂಪ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಏನು? ಫ್ಯೂಚರ್ ಸ್ಪಷ್ಟ ದಿಖಾಯಿ ದೇನೆ ಸೆ ಪುರುಷಾರ್ಥ ಭಿ ಠೀಕ್ ಹೋತಾ ಹೈ. ಭವಿಷ್ಯ ಸ್ಪಷ್ಟ ಕಾಣಿಸ್ತಾ ಇತ್ತು ಅಂತಂದರೆ ನಮ್ಮ ಪುರುಷಾರ್ಥನೂ ಕೂಡ ಸರಿಯಾಗಿರ್ತದೆ ಅಂತ ಹೇಳ್ತಾರೆ ಬಾಬಾ. ಅಂತಿಮ ಸ್ವರೂಪ ಹೈ ಹಿ ಮಹಾಕಾಲಿ ಕಾ, ಅರ್ಥಾತ್ ಆಸುರಿ ಸಂಸ್ಕಾರೋं को समाप्त करने वाला. ಅಂತಿಮ ಸ್ವರೂಪ ಏನು ಅಂತಂದರೆ ಬಾಬಾ ಹೇಳ್ತಾರೆ, ಅಂತಿಮ ಸ್ವರೂಪ ಅಂದ್ರೇ ಮಹಾಕಾಲಿ ಸ್ವರೂಪ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಆಸುರಿ ಸಂಸ್ಕಾರಗಳನ್ನು ಸಮಾಪ್ತ ಮಾಡುವಂಥದ್ದು. इसलिए आपको सदा स्मृति में रखना है कि मैं महाकाली ಸ್ವರೂಪ ಹೂँ. ಅದಕ್ಕೆ ತಾವು ಯಾವಾಗಲೂ ಸ್ಮೃತಿನಲ್ಲಿರಬೇಕು, ನಾನು ಮಹಾಕಾಲಿ ಸ್ವರೂಪ ಆತ್ಮ ಆಗಿದ್ದೀನಿ. इसलिए आप में जब कोई भी आसुरी संस्कार नहीं रहना चाहिए. ಇದಕ್ಕಾಗಿ ತಮ್ಮಲ್ಲಿ ಯಾವುದೇ ಆಸುರಿ ಸಂಸ್ಕಾರಗಳು ಇರಬಾರ್ದು ಅಂತ ಹೇಳ್ತಾರೆ ಬಾಬಾ. आप निमित्त बनी आत्माओं को सदा यह टेंशन रहना चाहिए कि मैं तीव्र पुरुषार्थ करूं. ಅದಕ್ಕಾಗಿ ತಾವೇನು ನಿಮಿತ್ತ ಆಗಿರ್ತಕ್ಕಂಥ ಆತ್ಮಗಳಿದ್ದೀರಲ್ಲ, ಯಾವಾಗಲೂ ಅಟೆನ್ಷನ್ ಇರಬೇಕು, ಎದ್ರ ಕಡೆ ನಾನು ತೀವ್ರ ಪುರುಷಾರ್ಥಿ ಮಾಡಬೇಕು. ತೀವ್ರ ಪುರುಷಾರ್ಥ ಸ್ಲೋಗನ್ ಕ್ಯಾ ಹೈ? ತೀವ್ರ ಪುರುಷಾರ್ಥದ ಸ್ಲೋಗನ್ ಏನಾಗಿದೆ? जो कर्म में करूँगा मुझे देख दूसरे भी वैसा ही करेंगे. ಯಾವ ಕರ್ಮವನ್ನು ನಾನು ಮಾಡ್ತೀನೋ ನನ್ನನ್ನು ನೋಡಿ ಉಳಿದವರು ಕೂಡ ಮಾಡ್ತಾರೆ ಅಂತ ಈ ಸ್ಲೋಗನ್ ಯಾವಾಗಲೂ ನೆನಪಿರಬೇಕು. ಯಹ ತೋ ಮಧ್ಯಮ ಪುರುಷಾರ್ಥ ಕಾ ಸ್ಲೋಗನ್ ಹೈ, ತೀವ್ರ ಪುರುಷಾರ್ಥ ಕಾ ಸ್ಲೋಗನ್ ಹೈ. ಬಾಬಾ ಹೇಳ್ತಾರೆ, ನನ್ನನ್ನು ನೋಡಿ ಇನ್ನೊಬ್ಬರು ಮಾಡ್ತಾರೆ ಅನ್ನೋದು ಕೂಡ ಇದು ಮಧ್ಯಮ ಪುರುಷಾರ್ಥದ ಸ್ಲೋಗನ್ ಅಂತ ಹೇಳ್ತಾರೆ. ತೀವ್ರ ಪುರುಷಾರ್ಥದ ಸ್ಲೋಗನ್ ಏನು ಅಂತಂದರೆ, ಜೈಸಾ ಸಂಕಲ್ಪ ಮೇ ಕरूँगा ಮೇರೆ ಸಂಕಲ್ಪ ಕಾ ವೈಸಾ ಹಿ ವಾತಾವರಣ ಬನೇಗಾ. ತೀವ್ರ ಪುರುಷಾರ್ಥದ ಸ್ಲೋಗನ್ ಏನಾಗಿದೆ? ನಾನು ಏನು ಸಂಕಲ್ಪ ಮಾಡ್ತೀನೋ, ಎಂಥ ಸಂಕಲ್ಪ ಮಾಡ್ತೀನೋ ಅಂಥ ವಾತಾವರಣ ನಿರ್ಮಾಣ ಆಗ್ತದೆ ಅಂತ ಇರಬೇಕು ಅಂತ ಹೇಳ್ತಾರೆ ಬಾಬಾ. संकल्प का भी आधार वातावरण पर और वातावरण का आधार पुरुषार्थ पर है. ಬಾಬಾ ಹೇಳ್ತಾರೆ, ನಾವು ಮಾಡುವಂಥ ಸಂಕಲ್ಪ ವಾತಾವರಣದಲ್ಲಿ ಹೋಗ್ತದೆ. ವಾತಾವರಣ ಶುದ್ಧ ಆಯಿತು ಅಂದರೆ ಅದು ಪುರುಷಾರ್ಥ ಆಧಾರ ಅಂತ ಹೇಳ್ತಾರೆ ಬಾಬಾ. ಅಂದರೆ ಏನು ಹೇಳ್ತಾರೆ ಬಾಬಾ ಅಂದರೆ, ಸಂಕಲ್ಪದ ಪ್ರಭಾವ ವಾತಾವರಣದ ಮೇಲೆ ಬೀಳ್ತದೆ, ವಾತಾವರಣದ ಪ್ರಭಾವ ನಮ್ಮ ಪುರುಷಾರ್ಥದ ಮೇಲೆ ಬೀಳ್ತದೆ ಅಂತ ಹೇಳ್ತಾರೆ ಬಾಬಾ. ಜೋ ಸಂಕಲ್ಪ ಕರೆಂಗೆ ಉಸೇ ಸಭಿ ಫಾಲೋ ಕರೆಂಗೆ. ನೀವೇನು ಸಂಕಲ್ಪ ಮಾಡ್ತೀರೋ ಬೇರೆಯವರು ಎಲ್ಲರೂ ಅದನ್ನೇ ಅನುಸರಣೆ ಮಾಡ್ತಾರೆ. कर्म तो मोटी बात है, लेकिन संकल्प पर भी अटेंशन. संकल्प को हल्की बात नहीं समझना, क्योंकि संकल्प है बीज. ಬಾಬಾ ಹೇಳ್ತಾರೆ, ಕರ್ಮ ಅಂತೂ ಬೇರೆ ಮಾತು, ಆದರೆ ಸಂಕಲ್ಪದ ಮೇಲೆ ಅಟೆನ್ಷನ್ ಇರಬೇಕು. ಸಂಕಲ್ಪ
ವಿಚಾರವನ್ನು ಬಹಳಷ್ಟು ಅಷ್ಟೊಂದು ಹಗುರವಾಗಿ ತಗೊಳ್ಬೇಡಿ. ಯಾಕಂತಂದರೆ ಸಂಕಲ್ಪನೇ ಬೀಜ ಅಂತ ಹೇಳ್ತಾರೆ ಬಾಬಾ. संकल्प रूपी बीज कमजोर होगा तो कभी भी पावरफुल ಹೇಳ್ತಾರೆ. ಸಂಕಲ್ಪ ರೂಪಿ ಬೀಜ್ ಕಮ್ಜೋರ್ ಹೋಗ. ಸಂಕಲ್ಪ ಅನ್ನೋ ಬೀಜ ಬಹಳಷ್ಟು ವೀಕ್ ಆಗಿತ್ತು ಅಂತಂದರೆ ಬಾಬಾ ಹೇಳ್ತಾರೆ ಕಭಿ ಭೀ ಪಾವರ್ಫುಲ್ ಫಲ್ ಅನುಭವ ನಹಿ ಹೋತಾ. ಅದಕ್ಕಾಗಿ ಎಂದೂ ಕೂಡ ಸಂಕಲ್ಪ ಕಮ್ಜೋರ್ ಆಯಿತು ಅಂತಂದರೆ ನಮ್ಮ ಸ್ಥಿತಿ ಪಾವರ್ಫುಲ್ಲಿನ ಅನುಭವ ಆಗೋದಿಲ್ಲ ಅಂತಾರೆ ಬಾಬಾ. ಏಕ್ ಸಂಕಲ್ಪ ಕಾ ಭೀ ವ್ಯರ್ಥ ಜಾನ ಯಹ ಭೀ ಏಕ್ ಭೂಲ್ ಹೈ. ಒಂದು ಸಂಕಲ್ಪನ ಕೂಡ ವ್ಯರ್ಥವೈ ಹೋಯಿತು ಅಂತಂದ್ರೆ ಅದು ಕೂಡ ತಪ್ಪು ಅಂತ ಹೇಳ್ತಾರೆ ಬಾಬಾ. ಜೈಸೆ ವಾಣಿ ಮೇ ಹುಯಿ ಭೂಲ್ ಮೆಹಸೂಸ್ ಹೋತಿ ಹೇ. ಹೇಗೆ ಮಾತಿನಲ್ಲಿ ಏನಾದರೂ ತಪ್ಪಾದರೆ ಅದರ ಅನುಭವ ಆಗ್ತದೆ, वैसे व्यर्थ संकल्प की भी भूल महसूस होनी चाहिए. ಹಾಗೆಯೇ ಸಂಕಲ್ಪನೂ ಕೂಡ, ಸಂಕಲ್ಪದಲ್ಲಿ ಏನಾದರೂ ಒಂದು ತಪ್ಪು ವಿಚಾರ ಬಂದ್ರೂ ಕೂಡ ಇದು ತಪ್ಪು ಅಂತ ಅನುಭವ ಅನ್ನಿಸ್ಬೇಕು ಅಂತಾರೆ ಬಾಬಾ. जब ऐसी ಚೆಕಿಂಗ್ करेंगे तब ही आप आगे बढ़ सकेंगे. ಯಾವಾಗ ಈ ಥರ ಚೆಕಿಂಗ್ ಆಗ್ತದೋ ಆವಾಗ ನೀವು ಮುಂದೆ ಹೋಗ್ತೀರಾ. ಬಾಬಾ ಹೇಳ್ತಾರೆ नहीं तो निमित्त बनने का जो ಚಾನ್ಸ್ ಮಿಲಾ ಹೇ ಉಸ್ಕಾ ಲಾಭ ಉಠಾ ನಹಿ ಸಕೆಂಗೆ. ಇಲ್ಲ ಅಂತಂದರೆ ನೀವು ಏನು ನಿಮಿತ್ತ ಆಗಲಿಕ್ಕೆ ನಿಮಗೆ ಬಾಬಾ ಚಾನ್ಸ್ ಕೊಟ್ಟಿದ್ದಾರೆ ಅದರ ಲಾಭ ನಿಮಗೆ ಆಗೋದಿಲ್ಲ. ಅಬ್ ತೋ ಗುಹ್ಯ ಮಹೀನ್ ಪುರುಷಾರ್ಥ ಹೋನಾ ಚಾಹಿಯೇ. ಈಗಂತೂ ಬಹಳಷ್ಟು ಮಹೀನ್ ಸೂಕ್ಷ್ಮ ಪುರುಷಾರ್ಥ ಆಗಬೇಕು. ಅಬ್ ಮೋಟೆ ಪುರುಷಾರ್ಥ ಕಾ ಸಮಯ ಸಮಾಪ್ತ ಹೋ ಗಯಾ. ಕರ್ಮ और बोल में गालियाँ ಗಲತಿಯೋ ಕಾ ಹೋನಾ. ಕರ್ಮ ಮತ್ತು ಮಾತುಗಳಲ್ಲಿ ಅದು ತಪ್ಪುಗಳದು ಆಯಿತು. ಯಹ ಬಚಪನ್ ಹೈ, ಅದು ಸಣ್ಣ ಮಕ್ಕಳಿದ್ದ ಹಾಗೆ. ಅಬ್ ವಾನಪ್ರಸ್ಥಿ ಕಾ ಪುರುಷಾರ್ಥ ಹೋನಾ ಚಾಹಿಯೇ. ಈಗ ನಾವೆಲ್ಲ ವಾನಪ್ರಸ್ಥ ಸ್ಥಿತಿನಲ್ಲಿದ್ದೀವಿ, ಅಂಥ ಪುರುಷಾರ್ಥ ಆಗಬೇಕು. ಅಬ್ ಭೀ ಅಗರ್ ಬಚಪನ್ ಕಾ ಪುರುಷಾರ್ಥ ಕರ್ತೆ ರಹೆ ತೋ ಲಕ್ ಅರ್ಥಾತ್ ಭಾಗ್ಯ ಕಿ ಲಾಟ್ರಿ ಕೋ ಗವಾ ದೇಂಗೆ. ಈಗಲೂ ಇನ್ನು ಸಣ್ಣ ಹುಡುಗರ ಥರ ಪುರುಷಾರ್ಥ ಮಾಡ್ತಾ ಹೋದರೆ ನಿಮ್ಮ ಭಾಗ್ಯದ ಲಾಟ್ರಿ ಕಳ್ಕೊಳ್ತೀರಾ. ಕಭಿ ಹರ್ಷಿತ್, ಕಭಿ ಉದಾಸ್, ಕಭಿ ತೀವ್ರ ಪುರುಷಾರ್ಥ और कभी मध्यम पुरुषार्थ का होना यह कोई विशेष आत्मा की निशानी नहीं. ಒಂದು ಸರ್ತಿ ನಗೋದು, ಉದಾಸಿ ಆಗೋದು, ತೀವ್ರ ಪುರುಷಾರ್ಥ ಮಾಡೋದು, ಒಮ್ಮೆ ಮಧ್ಯಮ ಪುರುಷಾರ್ಥ ಮಾಡೋದು ಇದು ವಿಶೇಷ ಆತ್ಮಗಳ ಲಕ್ಷಣ ಅಲ್ಲ ಅಂತಾರೆ ಬಾಬಾ. यह तो साधारण आत्मा हुई. इधर साधारण आत्मा आई तो अब तो आप सभी में विशेष न्यारापन होना चाहिए. ಈಗ ತಮ್ಮೆಲ್ಲರಲ್ಲಿ ವಿಶೇಷವಾದ ಒಂದು ಭಿನ್ನತೆ ಇರಬೇಕು. जो अपनी पावरफुल स्मृति में कमज़ोर आत्माओं की स्थिति को भी पावरफुल बना दो. जो अपनी पावरफुल स्मृति से ನಿಮ್ಮ ಶಕ್ತಿಯುತವಾದ ಸ್ಮೃತಿಯಿಂದ ಕಮ್ಜೋರಾತ್ಮಗಳ ಸ್ಥಿತಿನೂ ಕೂಡ ಪವರ್ಫುಲ್ ಆಗಬೇಕು. ಸಂತುಷ್ಟ ನ ಹೋನೆ ಕೆ ಕಾರಣ ಸರ್ವಿಸ್ ರುಕಿ ಹುಯಿ ಹೈ. ಬಾಬಾ ಹೇಳ್ತಾರೆ ನಿಮ್ಮಲ್ಲಿ ನೀವು ಸಂತುಷ್ಟ ಇಲ್ಲದ ಕಾರಣ ಸರ್ವಿಸ್ ನಿಂತಿದೆ ಅಂತ ಹೇಳ್ತಾರೆ ಬಾಬಾ. ತೋ ಯಹ ಭೀ ಸ್ಲೋಗನ್ ಯಾದ್ ರಖೋ. ಇದನ್ನು ಸ್ಲೋಗನ್ ನೆನಪಿಟ್ಕೊಳ್ರಿ. ಏನು? ಸಂತುಷ್ಟ ರಹನಾ ಭೀ ಔರ್ ಸಬ್ಕೋ ಸಂತುಷ್ಟ ಕರ್ನಾ ಭೀ ಹೈ. ನೀವು ಸಂತುಷ್ಟ ಆಗಿರಬೇಕು, ಎಲ್ಲರನ್ನು ಸಂತುಷ್ಟ ಮಾಡಬೇಕು. ಸಮझा? अच्छा. महावाक्यों का सार हमारा अंतिम स्वरूप है महाकाली, अर्थात आसुरी संस्कारों को समाप्त करने वाला. ನಮ್ಮ ಅಂತಿಮ ಸ್ವರೂಪ ಏನಾಗಿದೆ? ಮಹಾಕಾಲಿ. ಅಂದರೆ ನಮ್ಮಲ್ಲಿರ್ತಕ್ಕಂಥ ಆಸುರಿ ಸಂಸ್ಕಾರಗಳನ್ನು ಸಮಾಪ್ತಿ ಮಾಡುವಂಥದ್ದು. तीव्र पुरुषार्थ का स्लोगन है कि जैसा संकल्प मैं करूँगा. ತೀವ್ರ ಪುರುಷಾರ್ಥದ ಸ್ಲೋಗನ್ ಏನಾಗಿದೆ? ನಾನೇನು ಸಂಕಲ್ಪ ಮಾಡ್ತೀನೋ ಮೇರೆ ಸಂಕಲ್ಪ ಕಾ ವಾತಾವರಣ ವೈಸಾ ಹಿ ಬನೇಗಾ. ನಾನೇನು ಸಂಕಲ್ಪ ಮಾಡ್ತೀನೋ ವಾತಾವರಣನೂ ಕೂಡ ಅದೇ ಥರ ನಿರ್ಮಾಣ ಆಗ್ತದೆ. ಸಭಿ ಉಸೆ ಫಾಲೋ ಭಿ ವೈಸಾ ಹಿ ಕರೆಂಗೆ. ಎಲ್ಲರೂ ಅದನ್ನೇ ಫಾಲೋ ಮಾಡ್ತಾರೆ. ಏಕ್ ಸಂಕಲ್ಪ ಭೀ ವ್ಯರ್ಥ ಜಾನ ಯಹ ಭೀ ಭೂಲ್ ಹೈ. ಒಂದು ಸಂಕಲ್ಪನೂ ಕೂಡ ವ್ಯರ್ಥ ಆಗೋದು ಕೂಡ ಅದು ತಪ್ಪು. ಐಸಿ ಮಹೀನ್ ಚೆಕಿಂಗ್ ಅಬ್ ಕರ್ನಿ ಹೈ. ಇಂಥ ಒಂದು ಸೂಕ್ಷ್ಮ ಚೆಕಿಂಗ್ ಮಾಡಬೇಕು.
अपनी स्मृति इतनी पावरफुल होनी चाहिए कि कमज़ोर आत्माओं की स्थिति भी पावरफुल बन जाए. ತಮ್ಮ ಸ್ಮೃತಿ ಇಷ್ಟು ಪವರ್ಫುಲ್ ಆಗಬೇಕಾಗಿದೆ, ಕಮಜೋರ್ ಆತ್ಮಗಳ ಸ್ಥಿತಿನೂ ಕೂಡ ಏನಾಗಬೇಕಾಗಿದೆ, ಪವರ್ಫುಲ್ ಆಗಬೇಕಾಗಿದೆ. ಅಚ್ಚಾ, ಓಂ ಶಾಂತಿ.